ಈಗ ರವಿಕುಮಾರ್ ಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಧ್ಯಕ್ಷೆ, 1080 ಪ್ರಶ್ನೆಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನ ಕೇಳಬಯಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ಮಂತ್ರಿಗಳು ಅವ್ರಿಗೆ ಕರ್ನಾಟಕದ 1,26,00,000 ಮಹಿಳೆಯರ ಆಶೀರ್ವಾದನೂ ಇದೆ. ಅದರ ಜೊತೆಗೆ ಮಕ್ಕಳ ಆಶೀರ್ವಾದವನ್ನು ಅವ್ರಿಗೆ ಲಭಿಸಲಿ ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಅಂಗನವಾಡಿ ಕಟ್ಟಡಗಳಿಗೆ ಅನುದಾನ ಅವಶ್ಯಕತೆ ಇದೆ. ಅದರಲ್ಲೂ ಮಂಡ್ಯ ನಗರದಲ್ಲಿ ಹಲವಾರು ಅಂಗನವಾಡಿ ಕಟ್ಟಡಗಳಿಗೆ 29 ಜಾಗವನ್ನು ಕೂಡ ನಾವು ತೆಗೆದಿಟ್ಟಿದ್ದೀವಿ. ಅದಕ್ಕೆ ಅನುದಾನವನ್ನು ಕೊಡಬೇಕು. ಮಹಿಳೆಯರ ಆಶೀರ್ವಾದ ಜೊತೆಗೆ ಮಕ್ಕಳ ಆಶೀರ್ವಾದವನ್ನು ತಮಗೆ ಲಭಿಸ್ತದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ಅನುದಾನವನ್ನು ಕೊಡಿ ಅಂತ ಕೇಳ್ತೀವಿ. ಏನು ಅವರ ಕೋರಿಕೆ ಮೇಲೆ ಈ ವರ್ಷ 24-25ನೇ ಸಾಲಿನಲ್ಲಿ 10 ಅಂಗನವಾಡಿಗಳನ್ನ ಕೊಟ್ಟಿದ್ದೇವೆ. ಸೊ ಹಂತವಾಗಿ ಅವರ ಬೇಡಿಕೆಯನ್ನು ಕೂಡ ನಾವು ಈಡೇರಿಸ್ತೀವಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀವಿ. ಅಧ್ಯಕ್ಷೆ, ಸಚಿವರಲ್ಲಿ ಒಂದು ಅಂದ್ರೆ ಮಂಡ್ಯ ತಾಲೂಕು ಅಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ 1 ಹೋಬಳಿ ಮತ್ತೆ ಪಾಂಡುಪುರ ಕ್ಷೇತ್ರದ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ 1 ಹೋಬಳಿ ಬರುತ್ತೆ. ಅವರು ಕೊಟ್ಟಿರೋದು ಕೂಡ ನನಗೆ ಕೊಟ್ಟಿದೆ ಅನ್ನೋ ತರ ಅದು ಭಾಸ ಆಗುತ್ತೆ. ಇದರಲ್ಲಿ ನನಗೆ ಅವ್ರು ಕೊಟ್ಟಿರೋ 10ರಲ್ಲಿ ನನಗೆ ಬರೋದು 4, ಇನ್ನು 3 ಶ್ರೀರಂಗಪಟ್ಟಣಕ್ಕೆ, 2 ಮೇಲ್ಕೋಟೆ ಬರುತ್ತೆ. ಬಟ್ ಮಂಡ್ಯ ತಾಲೂಕು ಅಂದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಅನ್ಕೊಳ್ತಾರೆ. ಮಂಡ್ಯ ತಾಲೂಕು ಅಂತ ಬಂದಾಗ 4.5 ಲಕ್ಷ ಜನ ಬರ್ತಾರೆ. ಆದ್ರೆ ನನ್ನ ಕ್ಷೇತ್ರಕ್ಕೆ ಮಂಡ್ಯ ವಿಧಾನಸಭಾ ತಾಲೂಕು ಅಂತ ಬಂದಾಗ ಅವರ 2 ಹೋಬಳಿ 2 ವಿಧಾನಸಭಾ ಕ್ಷೇತ್ರದ ಸೇರ್ಕೊಂಡು ಮಂಡ್ಯ ವಿಧಾನಸಭಾ ಕ್ಷೇತ್ರ. ಈಗ ನಿನ್ನೆ ಶಿಕ್ಷಣ ಇಲಾಖೆಯಲ್ಲೂ ಅದೇ ರೀತಿ ಆಗಿತ್ತು, ಅವ್ರ ಗಮನಕ್ಕೂ ತಂದಿದ್ದೀನಿ. ಅದರಿಂದ ಸಚಿವರ ಗಮನಕ್ಕೂ ತರ್ತಾ ಇದ್ದೀನಿ. ನನಗೆ ಇದರಲ್ಲಿ 10 ಬಿಡುಗಡೆ ಮಾಡಿದ್ರಲ್ಲಿ 4 ನನಗೆ ಮಾತ್ರ ಬರೋದು. ಇನ್ನೆರಡು ಶ್ರೀರಂಗಪಟ್ಟಣ ಮತ್ತೆ ಪಾಂಡುಪುರಕ್ಕೆ ಹೋಗುತ್ತೆ. ದಯವಿಟ್ಟು ಇದನ್ನ ಅಧಿಕಾರಿಗಳ ಜೊತೆ ರೆಕ್ಟಿಫೈ ಮಾಡಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಕೇಳ್ತೀನಿ. ಆಗ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ನಮ್ಮ ಶಾಸಕರು ಹೇಳಿದ್ದಾರೆ, ಆ ತಾಲೂಕು ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದ್ದಾರೆ. ಆಗ್ಲಿ ನಾನು ಎಲ್ಲರಿಗೂ ಕೂಡ ಕರೆಕ್ಟಾಗಿ ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಶಾಸಕರು ಹೇಳಿದ ಹಾಗೆ ಅವರ ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಳ್ಳಿ. ಧನ್ಯವಾದಗಳು.